ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಶಿಕ್ಷಕರ ನೇಮಕಾತಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಪೇಪರಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಒಂದು ಮಾಹಿತಿ. ಅದು ಏನು ಅನ್ನೋದನ್ನು ನೀವು ನೋಡೋದಾದರೆ, ಇದೇ ತಿಂಗಳು ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಶಾಲಾ ಪ್ರಾರಂಭವಾಗುವ ಜೂನ್ ವೇಳೆಗೆ ರಾಜ್ಯ ಸರ್ಕಾರ 18,000 ಶಿಕ್ಷಕರ ನೇಮಕಾತಿ ನಡೆಸಲಿದೆ. ಇದಕ್ಕಾಗಿ ಈಗಾಗಲೇ TETಯನ್ನು ಮುಗಿಸಿ ಫಲಿತಾಂಶವನ್ನು ಕೂಡ ಪ್ರಕಟಿಸಿದೆ. ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗುತ್ತಿದೆ. ಒಟ್ಟಾರೆ ಜೂನ್ ವೇಳೆಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತದೆ. ಇದಲ್ಲದೆ RRB 22,000 ಹುದ್ದೆಗಳಿಗೆ ಜಾನ್ 21ರಿಂದ ಅರ್ಜಿ ಸಲ್ಲಿಸಲು ಅವಕಾಶ ಕೂಡ ದೊರೆಯಲಿದೆ. ಆಗಸ್ಟ್-ಅಕ್ಟೋಬರ್ನಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಗಳ ಸರಣಿ ಆರಂಭವಾಗಲಿದ್ದು 5,000ಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ನೇಮಕಾತಿ ನಿರೀಕ್ಷಿಸಲಾಗಿದೆ. ಇದಲ್ಲದೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲೂ ಕೂಡ ಹೊಸ ವರ್ಷದಲ್ಲಿ ನೇಮಕಾತಿ ಪರ್ವ ಆರಂಭವಾಗಲಿದೆ ಅಂತೇಳ್ಬಿಟ್ಟು ಒಂದು ಮೆಸೇಜ್ ಇಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ಅಂದರೆ ಮೊನ್ನೆ ತಾನೇ ಡಿಸೆಂಬರ್ 7ರಲ್ಲಿ TETಯನ್ನು ಮುಗಿಸಿ ಮೊನ್ನೆ 23-24ಕ್ಕೆ ಫೈನಲ್ ರಿಸಲ್ಟನ್ನು ಕೂಡ ಬಿಟ್ಟು ಆಗಿದೆ. ಅದರಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ, ಎಷ್ಟು ಜನ ಪಾಸ್ ಆಗಿದ್ದಾರೆ, ಟೋಟಲ್ 2014ರಿಂದ ಇವತ್ತಿನವರೆಗೂ ಎಷ್ಟು ಜನ TETಯನ್ನು ಪಾಸ್ ಮಾಡಿಕೊಂಡು ಕ್ವಾಲಿಫೈ ಆಗಿದ್ದಾರೆ, ಅದೆಲ್ಲವನ್ನು ಕೂಡ ನಾನು ಈ ಹಿಂದೆ ವಿಡಿಯೋದಲ್ಲಿ ನಾನು ಸವಿವರವಾಗಿ ಕೂಡ ತಿಳಿಸಿದ್ದೀನಿ. ಬಟ್ ಮುಂಬರುವಂಥ ಒಂದು ಶಿಕ್ಷಕರ ನೇಮಕಾತಿಗೆ ಯಾರೆಲ್ಲಾದ್ರೂ ಕ್ವಾಲಿಫೈ ಆಗಿದ್ದಾರೆ ಟೆಟ್ಟಲ್ಲಿ, ಅವರ ಒಂದು ಪೂರ್ವ ಸಿದ್ಧತೆ ಆರಂಭವಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.